ಯುವಕರು ತಾಯಂದಿರು ಸೇವಾದಾರ ಜಯಂತಿ ಯಾಕೆ ಮಾಡಬೇಕು? ಅವು ಮಾಡೋಣ, ಮಾಡಿದಂಥ ಎಲ್ಲ ಪೌರ ಪುರುಷ ಏನೇನು ಮಾಡೋದು ಮುಂದೆ ಹೊಸ ಪೀಳಿಗೆಗೆ ನಡ್ಕೊಂಡು ಹೋಗ್ಬೇಕಂತ ಕೇಸಿ ಎಂಥ ಜಯಂತಿ ಪ್ರತಿ ವರ್ಷ ನಾವು ಮಾಡ್ತಾ ಇದ್ದೇವೆ. ಕರ್ನಾಟಕ ರಾಜ್ಯದಲ್ಲಿ ಭಾರತ ದೇಶದಲ್ಲಿ ನಡೀತದೆ. ಒಬ್ಬರೇ ಒಬ್ಬ ಗುರುಗಳು ನಮ್ಮ ಸಮಾಜಕ್ಕೆ ಜಗದ್ಗುರುಗಳು ಸೇವಾನಂದ ಮಹಾರಾಜರು ಅವ್ರು ಎಂಥವ್ರಿದಂದ್ರೆ ಪೈಲೆ ನಮ್ಮ ಸಮಾಜದಾಗ ಎತ್ತುಗಳು ಆಕಳುಗಳು ಭಾಳ ಇತ್ತು ಅಂತ ಹೇಳ್ತಾರೆ. ಉಪ್ಪು ಮಾರ್ಕೋತ ಸೇವಾಲಾಲ್ ಮಹಾರಾಜರ ಒಂದು ಆಜ್ಞೆ ಏನಿರ್ತದೋ ದಾಟ್ತಾ ಇರಲಿಲ್ಲ. ಸೇವಾಲಾಲ್ ಮಹಾರಾಜರು ಹೇಳಿದ್ರು, ಇವತ್ತು ತಾಂಡ ಹೋಗ್ಬೇಕಾದ್ರೆ ಹೋಗ್ಬಾರ್ದು, ಮುಂದಾದ್ರೆ ಸಂಕಟ ಬರ್ತದ, ಇಲ್ಲಿ ದೇವಿ ಪೂಜೆ ಮಾಡಿ ನಾಳೆ ಹೋಗ್ಬೇಕಂತ ಕೇಸಿ ಅವರು ಆದೇಶ ಮಾಡಿದ್ರು. ಆ ಕಾಲಕ್ಕೆ ಪೊಲೀಸ್ಗೌಡರು ಮಾಲೆಗೌಡರು ಅವ್ರಿಗೆ ಎಲ್ಲಿಂದ ಬಂದಿರಿ ಅದೆಲ್ಲ ಅವ್ರಿಗೆ ಹೋಗಿ ರಜಿಸ್ಟರ್ದಾಗ ಬರೆಸಿ ಸಿಗ್ನೇಚರ್ ಮಾಡಿ ಬರ್ಬೇಕಾಗಿತ್ತು. ಅವಾಗ ದೇವಿ ಪೂಜೆ ಮಾಡಿದ್ರು. ಪೊಲೀಸ್ಗೌಡರು ಮಾಲೆಗೌಡರು ಶೆಟ್ಟಿಗೆ ಬಂದಾರ ಇವರು ಗುಳಿಕಾರಿ ನಿನ್ನೆ ಹೇಳ್ಯಾರ ಮತ್ತು ತಲೆ ಹೋದಾರ ಯಾಕೆ ಹೋದಾರ ಕೇಳಬೇಕಂತ ಬಂದರು. ಆ ಸಮಯದಲ್ಲಿ ಪೂಜೆ ನಡೀತಾ ಇತ್ತು. ಪೂಜೆಯಲ್ಲಿ ಪ್ರಸಾದ ಎಲ್ಲಕ್ಕೆ ಕೊಡ್ತಾ ಇದ್ರು. ಅಂತಾಳೆ ಬಂದರು ಪೊಲೀಸ್ಗೌಡರು ಮಾಲೆಗೌಡರು. ಸೇವಾಲ ಮಾಲಿಸ್ಗೌಡರು ಮಾಲಿಗೌಡರು ಬಂದಾರ ಕೇಳಕ್ಕ ಪ್ರಸಾದ ಏನು ಮಾಡೋದಂದ್ರೆ ಅವ್ರ ಕೈಯಾಗ ಕೂಡ್ರಿ, ಪಂಕ್ತಿದಾಗ ಕೂಡ್ರಿ ಅಂತ ಹೇಳ್ಬಿಟ್ರು. ಪಂಕ್ತಿದಾಗ ಕೊಡೋಣ, ಕೈಯಾಗ ಪ್ರಸಾದ ಕೊಡೋಣ, ಏನೇನು ಎರಡು ಬಿಟ್ಟಾಗಿದ್ರು. ಹೂವಾಗಿ ಕುಣಿಕತ್ತದ ಪ್ರಸಾದ. ಅವಾಗ ಹೋಗಿ ಸೇವಾಲಾಲ್ ಶರಣಾಗಿ ನಮ್ಮ ತಪ್ಪು ಮಾಡಿದಪ್ಪ, ಚಿಗಳೆಮ್ಮ ಹುಡುಗ ಸೇರಿ ಕುರ್ಸ ಬಳಿ ತೊಡಿಸಿ 12 ವರ್ಷ ತಪ್ಪ ಲಗ್ನಾಗಿ ಮಕ್ಕಳಾಗಿ ಅಂತ ಕೇಳಾರಿ ಏನಂತ ನೋಡಾರಿ. ಅವನು ಸಾಧು ಬಂದರು, ದರ್ಶನ ಮಾಡಿದ್ರು. ಯಪ್ಪ 12 ವರ್ಷದ ಲಗ್ನಾಗಿ ಮಕ್ಕಳಾಗಿಲ್ಲಪ್ಪ, ಆಶೀರ್ವಾದ ಮಾಡಿದ್ರು. ಸೇವಾಲಾಲ್ ಮಹಾರಾಜರು ನೋಡಿದ್ರು. ಅಂತ ನಂಗೆ ಗೊತ್ತಾಯ್ತು, ನೀವು ವಿಚಾರಿಂದ ಆತು ಹೋರಿಂದ ಅಂದ್ರಾಗಿ ಸಿಟ್ಟಿಗೆ ಸಾಧು ಗಂಗಾ ಸಾಧುನ ಇವೆಂಬಲ್ಲಿ ಏನಂತ ಒಂದು ಬರ್ಲಂಗೆ ಹೋದ್ರು. ಸಿಗಡಿಯಾಗಿ ಎಕ್ಕೆ ಬಂತು. ಅವ್ರು ಎಕ್ಕೆ ಮಾಡ್ತಾನೆ ಹೇಳ್ತಾನೆ ನಮ್ಮ ಭಾಷೆದಾಗ, ಕಾಯಿದಾರ ತಮಾದು ಕರಂ ಕೊಡುವ ಮಾರೋ, ನಿಂದೇನು ಹೇಳ್ತಪ್ಪ ನಾ ಹೆಣ್ಣಾದ ಅಂತ ಹೇಳ್ತಾನ. ಹೋಗ್ತೀರಿ ಹೋಗಿ ಗುರುಗಳ ಬಳಿ ಕ್ಷಮೆ ಕೇಳ್ತಾರ. ಗುರು ಅಂತಾರ, ನಾ ಹೇಳಿದಲ್ಲಿ ಇದು ಮರಗಮ್ಮದೇವಿ ಜಗದಂಬಿ ದೇವಿ ಹೇಳಿದ ಮಾತದ, ಪರಂಪರೆ ಹಂಸ ಉಳಿತದ, ಒಳ್ಳೆದಾತ ಹೋರಂತ ಶಕ್ತಿ ಅಂತ ಮಹಾದೇವರ ಬಳಿ ಇತ್ತು. ಅನೇಕ ಪೌರ ಪುರುಷರು ಮಾಡಿದಾರ. ಅವರು ಗ್ರಾಸಾಣ ಸಾಕಷ್ಟು ಗೋಮಾತೆ ಇದ್ದು, ಈ ಕಡೆ ಒಯ್ಬೇಡ್ರಿ ನೀವು, ಹುಲಿ ಭಾಳವ ಸಿಂಹವ ಅಂದ್ರೆ ಸೇವಾಲಾಲ್ ಮಹಾರಾಜರು ಬೇಕಂತ ಅಲ್ಲೇ ಹೋಗಿ ಗಳಿಸ್ತಾರೆ. ಆಲಿಂಗರು ಬಜಾರ್ ತುಂಬ ಬಂದು ಇಲ್ಲಿ ಸ್ಟೇಜಿಗೆ ಅರ್ಧನೂ ಬಂದಿಲ್ಲ. ಯಾಕಂದ್ರೆ ಬಿಸಿಲಾಗ 10 ಗಂಟೆ ಶುರುವಾಗ್ಯದ, 4 ಟೈಮ್ ಆಗಿರ್ಬೇಕು. ಹ್ಯಾಂಗ್ ತಾಳ್ತಾರೆ. ನನಗೆ ಗಾಡಿ ಮೇಲೆ ನಿಂತು ಸಾಕಾಗ್ಯದ ಪಾಪ. ಅವರು ನಡ್ಕೊಂಡು ಬಂದಾರ. ಅದಕ್ಕಾಗಿ ಇಂಥ ಕಾರ್ಯಕ್ರಮ ಮಾಡಿದ ಜಿಲ್ಲಾ ಎಲ್ಲ ಗುಲ್ಬರ್ಗ ಜಿಲ್ಲಾದ ಕೀರ್ತಿ ಕರ್ನಾಟಕ ಅಲ್ಲ ಭಾರತ ದೇಶದ ಹೋಗ್ಬೇಕಮ್ಮ ಮಾತನ್ನು ಕೂಡ ಹೇಳ್ಬೇಕಾಗ್ತದ. ನೋಡ್ಕೊಂಡೇವ್ ಅಂದ್ರೆ ಸೇವಾಲಾಲ್ ನಮಗೆ ಒಳ್ಳೇದು ಮಾಡ್ತಾನಮ್ಮ ಮಾತನ್ನು ಕೂಡ ಹೇಳ್ಬೇಕಾಗ್ತದ. ಅಂತ ಗುರುಗಳು ಮಹಾ ಪೌರ ಪುರುಷರು ವೇದಿಕೆ ಮೇಲಿದ್ದಾರ. ಸಂತರು ನಮ್ಮ ರಾಜಕೀಯ ಗುರುಗಳು ಅಂತೇರು ರೇವನಾಯಕರೇ ಅಧಿಕಾರ ಸಿಕ್ಕರು ಒಳ್ಳೆ ಕೆಲಸ ಮಾಡೋಕ್ಕಾಗಲ್ಲ, ಕೆಟ್ಟ ಕೆಲಸ ಹೆಚ್ಚಿಗೆ ಆಗ್ತಾವ. ಅದಕ್ಕೆ ಪರ್ಯಾಯ ಏನ್ರಿ ಬಾಬಾ, MLA ಮಾಡ್ತೀನಿ ಅಂತ ಹೇಳ್ತಿರು. ನಮ್ಮಂತವ್ರಿಗೆ ಪರ್ಯಾಯ ಅಂದ್ರೆ ಅಂತ ಸ್ವಾಮಿ ಹಾಕಿಲ್ಲ. ಕಾವಿ ಬಟ್ಟೆ ಹಾಕೊಂಡ್ರೆ ಪಾದ ಪರ್ಸೆ ಮಾಡ್ರಿ, ಕರಂ ಸುಡ್ತದ, ಒಳ್ಳೆ ದಾರಿ ಸಿಗ್ತಮ್ಮ ಮಾತನ್ನು ಕೂಡ ನಮ್ಮ ಹಿರಿಯರು ಹೇಳೋದು ಮಾತನ್ನು ಹೇಳ್ತೀನಿ. ನಮ್ಮ ರಾಜಕೀಯ ಗುರುಗಳು ಹೇಳ್ತು ಮಾತು ಹೇಳ್ತೀನಿ. ಕಮ್ಯುನಿಟಿದವ್ರು ಬಂದ್ರು, ಇದು ನಮ್ಮ ಜನ ಮಾತಾಡ್ತಾರೆ, ನಿದ್ದೆ ಬರ್ತಾರೆ. ರಾಜಕೀಯ ಮಂದಿ ಯಾವ್ಯಾವ ನಮ್ಮ ಮ್ಯಾಲ ಬೆಳಗ್ಗೆ ಹೊಡೆದ ಬೆಳಗ್ಗೆ ಇಲ್ಲ. ರಾಜಕೀಯ ಸೂರ್ಯ ಅಂದ್ರೆ ರಾಜಕೀಯ ಮಂದಿ
ಮುಂಜಾನೆ ಒಂದು, ಮಧ್ಯಾಹ್ನಕ್ಕೊಂದು, ಸಾಯಂಕಾಲ ಒಂದು, ಇದೆಲ್ಲ ಹೊಡೆದು ಓಡಿಸ್ಬೇಕಾದ್ರೆ ಇಂಥ ಮಹಾಗುರುಗಳ ಪಾದಸ್ಪರ್ಶೆ ಮಾಡಿದ್ರೆ ಒಳ್ಳೆ ಮಾರ್ಗದರ್ಶನ ಸಿಗ್ತದಮ್ಮ ಮಾತನ್ನು ಕೂಡ ಹೇಳಿ ಸಮಯ ಭಾಳ ಆಗ್ಯದ. ಎಲ್ಲರೂ ಭಾಳ ಸಂತೋಷದಿಂದ ಭಗವಾನ್ ಶಿವಾಲಯದ ಜಯಂತಿ ಉತ್ಸವದಾಗ ಭಾಗಿಯಾಗಿದೆ. ಭಗವಾನ ನಿಮ್ಗೆ ಎಲ್ಲರಿಗೆ ಒಳ್ಳೇದು ಮಾಡಲಿ ಎಂಬ ದೇವರ ಬಳಿ ಕೇಳ್ಕೊಂಡು ವೇದಿಕೆಯಿಂದ ಎಲ್ಲ ಮಹಾಸ್ವಾಮಿಗಳ ಪಾದಸ್ಪರ್ಶೆ ಮಾಡಿ ಅವರಿಗೂ ಕೇಳ್ತೀನಿ. ಗುರುಗಳು ನೀವೆಲ್ಲರಿಗೆ ಒಳ್ಳೇದು ಮಾಡ್ರಿ, ಒಳ್ಳೆ ಆಶೀರ್ವಾದ ಕೊಡ್ರಿ. ನೀವೂ ಬಿಸಿಲಾಗ ಹೈರಾಣ ಆಗಿರಿ, ಆದರೂ ಕೂಡ ಭಕ್ತರ ಮೇಲೆ ಭಕ್ತಿ ಭಾಳದ, ಅದಕ್ಕೆ ನೀವೂ ಕೂಡ ಆಶೀರ್ವಾದ ಮಾಡ್ರಿ ಅಂತ ಕೇಳ್ಕೊಂಡು ಇವತ್ತ ಇಂಥ ಜಯಂತಿ ಪುನಃ ಆಗಬೇಕು. ನಮ್ಮ ಬಂಜಾರ ಸಮಾಜ ಒಕ್ಕಟ್ಟು ಆಗಬೇಕು. ನಮ್ಮ ಗುರುಗಳು ಹೇಳ್ಯಾರ ಆ ಮಾತನ್ನು ನಾವು ನೋಡ್ಕೋಬೇಕೆಂಬ ಮಾತನ್ನು ಕೂಡ ಹೇಳಿ ಇವತ್ತಿನ ಕಾರ್ಯಕ್ರಮ ಭಾಳ ವಿಜೃಂಭಣೆಯಿಂದ ಆಗ್ಯದ. ಅದಕ್ಕೆ ನನ್ನ ಖುಷಿ ಸಂತೋಷ ಎಲ್ಲರಿಗದ, ಭಕ್ತರಿಗೆ. ಅದ್ರಾಗ ನಮ್ಮ ಪತ್ರಕರ್ತರು ದೂರದರ್ಶನದವರು ಬೆಳಕು ಹಾಕ್ತಾರ. ಅವ್ರ ಬಲ್ಲವ ನಮ್ಮಲ್ಲಿ ಕಣ್ಣಿಲ್ಲ, ಅವ್ರ ಬಲ್ಲಿ ಮುಂದೆ ಕಣ್ಣವ ಹಿಂದಿಗೆ ಕಣ್ಣವ. ಅವ್ರ ಕಣ್ಣಿಗೆ ನೋಡಿದಂತಾರ, ಕಿವಿಲಿ ಕೇಳಿದಂತಾರ, ದಾರಿ ಬಿಟ್ಟರೆ ಹುಷಾರಂತಾರ. ಅಂಥವ್ರು ಕೂಡ ನೀವು ಬೆಳಕು ಹಾಕಬೇಕು. ನಮ್ಮ ಶಿವಾಲಯ ನೀವು ಕೂಡ ಒಳ್ಳೇದು ಮಾಡ್ತಾರಮ್ಮ ಮಾತನ್ನು ಕೂಡ ಹೇಳಿ ನನ್ನ ಭಾಷಣ ಮುಗಿಸ್ತೀನಿ. ಜೈ ಹಿಂದ್, ಜೈ ಶಿವಲಾಲ್, ಜೈ ಜಗದಂಬೆ, ಜೈ ಮರಮ್ಮ ಮಾತಾ.